ಡಿ.ಕೆ. ಶಿವಕುಮಾರರ ನಡೆ ಕಾಂಗ್ರೆಸ್ನಲ್ಲೂ ತಳಮಳ, ಬಿ ಜೆ ಪಿಲೂ ಒಂಥರ ತಳಮಳನೇ, ಸ್ಟೇಟ್ ಬಿ ಜೆ ಪಿಗೆ. ಯಾಕಂದರೆ ಇವ್ರ ಕೈಯಲ್ಲಿ ಇಂಥ ವಿಷಯಗಳು ಇರೋದಿಲ್ಲ, ಎಲ್ಲ ದಿಲ್ಲಿ ಮಟ್ಟದಲ್ಲಿ ಮಾತುಕತೆ ಆಗ್ಬಿಡ್ತವೆ. ಏನು ಮಾತುಕತೆ ಆಗಿದೆಯೋ ಏನು, ಅಯ್ಯೋ ಅಯ್ಯೋ ಏನಾಯ್ತದೋ ಬಿಡ್ತದೋ. ಇತ್ತೀಚೆಗೆ ಬಿ ಜೆ ಪಿಲಿ ಅದೊಂದು ಗುಸುಗುಸು ಶುರುವಾಗಿದೆ. ಸಿದ್ದರಾಮಯ್ಯನವ್ರು ಏಕಾಏಕಿ ಮೋದಿನ ಬೈಯೋದು ಬಿಟ್ಬಿಟ್ಟಿದ್ದಾರೆ ಅಂತ ಒಂದು ಜೋರು ಚರ್ಚೆ ಆಗ್ತಾ ಇದೆ ಅವರಲ್ಲಿ. ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಳ್ಳೋ ವಿಷಯದಲ್ಲೇ ರಾಜ್ಯ ನಾಯಕರು ಕನ್ಸಿಡರ್ ಆಗಲಿಲ್ಲ. ಇನ್ನಿಂಥದ್ದೇನಾದ್ರು ಆಗ್ತಿರಬಹುದಾ ಅಂತ ಅದಕ್ಕೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ, ಕಣ್ಣು ಕಟ್ಕೊಂಡು ಗುಂಡು ಹೊಡೆದಂಗೆ ಹೊಡಿಯೋದು. ಆರ್ ಅಶೋಕ್ ಅವ್ರು ಹೇಳಿದ್ರಲ್ಲ, ದಮ್ಮು ತಾಕತ್ತಿದ್ರೆ ಡಿ.ಕೆ. ಶಿವಕುಮಾರ್ ಸಸ್ಪೆಂಡ್ ಮಾಡಿ ನೋಡೋಣ, ಸದ್ಗುರು ಅವ್ರ ಜೊತೆ ವೇದಿಕೆ ಹಂಚಿಕೊಂಡ್ರವರು ಅಂತ. ಆವಾಗ ಸಹಜವಾಗಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಏನು ಬಿ ಜೆ ಪಿಗೆ ಬಂದುಬಿಡ್ತಾರಾ ಡಿ.ಕೆ. ಶಿವಕುಮಾರ್ ಅಂತ. ಮೊನ್ನೆ ಬೊಮ್ಮಾಯಿ ಅವರು ಹೇಳಿದ್ರು, ಇವತ್ತು ಆರ್ ಅಶೋಕ್ ಮತ್ತೆ ಹೇಳ್ತಾರೆ ಚರ್ಚೆ ಆಗಿಲ್ಲ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ಅಶ್ವಥ್ ನಾರಾಯಣರು ಮಾತಾಡಿದ್ದಾರೆ. ನಮ್ಮ ಪಕ್ಷ ಸದೃಢವಾಗಿದೆ, ಯಾರ ಅವಶ್ಯಕತೆಯೂ ಇಲ್ಲ. ಬರಬೇಕಾದವರು ಮುಂದಿನ ಬಾಗಿಲಿನಲ್ಲಿ ಬಂದ್ರೆ ಗೊತ್ತಿಲ್ಲ, ಹಿಂದಿನ ಬಾಗಿಲ ಕಥೆ ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ ಅಂತ. ಕೇಳಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ ಕಿತ್ಕೊಳೋ ಜಾಯಮಾನ ಅವ್ರದ್ದು. ಯಾವಾಗಲೂ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನ್ ಮಾಡಿದ್ರು ಅವರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗ್ಲೂ ಕಾಮೆಂಟ್ ಬಂತು ಎಲ್ಲ ಕಡೆ, ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತಾರೆ ಅಂದ್ರೆ ಅರ್ಥ ಹೇಳಿ, ಮುಖ್ಯಮಂತ್ರಿಗಳೇ ಕಷ್ಟ ಅಂತದ್ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಏನು ಮಾಡ್ಲಿಲ್ಲ ಇವರು. ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು. ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ. ಹಂಗಾರೆ ಫಸ್ಟ್ ಅವರು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡ್ಲಿ. ಅವ್ರು ಶಿಂದೇನೆ, ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೇನೆ. ನಾವ್ಯಾರು ಕರೆದಿಲ್ಲ, ನಾವ್ಯಾರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಕೇಂದ್ರದ ನಾಯಕರ ತೀರ್ಮಾನ, ನಮ್ ತೀರ್ಮಾನ ಅಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ ಅದು. ನೋಡೋಣ ರಾಜಕೀಯ ಏನೇನ್ ನಡೀತದೋ. ಫಸ್ಟ್ ಕಾಂಗ್ರೆಸ್ ಅವರು ಈ ರಿಯಾಕ್ಷನ್ ಏನ್ ಮಾಡ್ತಾರೋ ನೋಡೋಣ. ನಮ್ ಪಕ್ಷ ಸದೃಢವಾಗಿದೆ. ನನ್ನ ಮೇಲೆ ಆಣೆ ಇಟ್ಟು ನಮ್ಗೆ ಯಾರ ಅವಶ್ಯಕತೆನೂ ಇಲ್ಲ. ಯಾರು ಬರ್ಬೇಕಾದವರು, ಯಾರು ಮುಂದಿನ ಬಾಗ್ಲಿಂದ ಯಾರು ನಂಗೆ ಗೊತ್ತಿಲ್ಲ, ಹಿಂದಿನ ಕತೆಗಳು ಯಾರ್ದು ನನ್ಗೆ ಗೊತ್ತಿಲ್ಲ. ಆದ್ರೆ ಇದ್ರ ಬಗ್ಗೆ ನಾನು ಮುಂಜಾಗ್ರತವಾಗಿ ನಾನು ಇಂಥ ಮಾತುಗಳನ್ನು ಹೇಳಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತು? ಸಿದ್ದರಾಮಯ್ಯನವ್ರು ತಟ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿದೆ? ಸಿದ್ದರಾಮಯ್ಯನವರು ಏನ್ ತಟ್ಟಲ್ಲ ಅಂತ ಏನಾರು ಇದೆಯಾ? ಯಾರು ಬೇಕಾದ್ರೆ ತಟ್ಕೋಬಹುದು ರಾಜಕೀಯದಲ್ಲಿ, ಬರೀ ಇಂಥದೆಯಾ? ಏನ್ ಬೇಕಾದ್ರೆ ಬರ್ಬೋದು, ಹೋಗ್ಬೋದು. ಅದ್ರ ಬಗ್ಗೆ ನಾನು ಆಗು ಹೋಗುಗಳ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಇನ್ನು ಮೊನ್ನೆ ವಿಜಯೇಂದ್ರ ಅವರೊಂದು ಮಾತು ಹೇಳಿದ್ರು, ರಾಜ್ಯ ರಾಜಕಾರಣದಲ್ಲೊಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ. ವಿಜಯೇಂದ್ರ ಅವ್ರು ಹಿಂಗೆ ಅಂತಿದಾರಲ್ಲ ಅಂತ ಜಮೀರ್ ಅಹಮ್ಮದರನ್ನ ಕೇಳಿದ್ರೆ, ಆದರೂ ಆಗಬಹುದು. ಬಿ ಜೆ ಪಿಯ 7-8 MLAಗಳ ನಮ್ಮ ಸಂಪರ್ಕದಲ್ಲಿದ್ದಾರೆ, ಜೆ ಡಿ ಎಸ್ನ 10-12 MLAಗಳ ಸಂಪರ್ಕದಲ್ಲಿದ್ದಾರೆ ಅಂತ ಜಮೀರ್ ಅಹಮ್ಮದ್ ಖಾನ್ ಅವರು ಹೇಳಿತ್ತು. ಅದಕ್ಕೆ ಅಶ್ವಥ್ ನಾರಾಯಣರು, ಸಂಪರ್ಕದಲ್ಲಿದ್ದರೆ ಏನು ಬೇಕಾದರೂ ಮಾಡಪ್ಪ, ನಿನಗೆ ಅಡ್ಡ ಬಂದವರು ಯಾರಪ್ಪ ಜಮೀರು ಅಂತ. ಕೇಳಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನೇ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರ 3-4 ಗುಂಪಾಗಿದೆ ಈಗ. ಇಲ್ಲ, ಭಾಳ ಜನ BJP ಅವರು ಬರಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಕ್ಕೆ ಬೇಕಾಗಿದೆ? ಇದ್ದಾರೆ, ಭಾಳ ಜನ ಇದ್ದಾರೆ, ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12-13 ಜನ ಇದ್ದಾರೆ. ಅಪ್ಪ ನೀನ್ ಸಂಪರ್ಕದಲ್ಲಿದ್ರೆ ನೀನ್ ಏನ್ ಬೇಕು ಮಾಡಪ್ಪ. ನೀನ್ ಯಾರು ಅಡ್ಡ ಬಂದವರ? ನಿನ್ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮ್ಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡ್ಲಿ. ಅಪ್ಪನಿಗೆ ಹುಟ್ಟು ಮಗ ಅಂದ್ರೆ ಸವಾಲು ಬೇಡ, ಮಾಡ್ಲಿ. ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿ ಇರೋರೆಲ್ಲ ನಮ್ಗೆಲ್ಲ ಸವಾಲ್ ಹಾಕತ್ತೇನ್ರಿ? ಅಲ್ರಿ, ನಾವು 65 ಜನ MLA ಇರೋರು, ಹೆಂಗ್ರಿ ಸರ್ಕಾರ? ನಾನು ಕೇಳೋದು, ಯಾವ ಕಡೆಯಿಂದ ಸರ್ಕಾರ ಮಾಡಕ್ಕಾಗತ್ತೆ ಹೇಳ್ರಿ? ನನಗೆ ನಿಮ್ ನಿಜಕ್ಕೂ ಹೇಳ್ಬೇಕಂದ್ರೆ, ಇವ್ರಂಗೆ ಕೀಳುಮಟ್ಟದ ರಾಜಕೀಯ, ವೈಯಕ್ತಿಕ ದ್ವೇಷ, ಅಸೂಯೆ ನಮ್ಮ ರಾಜಕೀಯದಲ್ಲೇ ಇಲ್ಲ. ಅವನ ಹೇಳಿ ಇಂಥ ವ್ಯಕ್ತಿಗಳು ಹೇಳುವಂತವ್ರು ಮಾಡು ತೋರ್ಸ್ಲಿ. ಯಾವನ್ ಕರ್ಕೊಂಡು ಹೋಗ್ಬೇಕು? ಹೋಗೋನು ಇದ್ದಾನೆ, ಕರ್ಕೊಂಡೋನಿದ್ದಾನೆ. ಯಾರು ನಾವೇನು ಅಡ್ಡ ಬಂದಿದೀವ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್.